ನಮಸ್ಕಾರ. ಇವತ್ತಿನ ವಿಷಯ ಈ ಮಾರ್ಚ್ ತಿಂಗಳಲ್ಲಿ ನಿಫ್ಟಿ ಮೇಲೋ ಅಥವಾ ಕೆಳಗೋ ನೀವೇ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಮಾರ್ಕೆಟ್ಸು ತುಂಬಾ ವಾಲಟೈಲ್ ಇದೆ. ಕಳೆದ ಒಂದು ತಿಂಗಳಲ್ಲಿ ನಿಫ್ಟಿ ಒಂದು ತರ ನ್ಯಾರೋ ರೇಂಜ್ ಅಲ್ಲಿ ಮೂವ್ ಆಗ್ತಾ ಇದೆ. 21,800 ಇಂದ 22,500. ಮಾರ್ಚು ಲಾಸ್ಟ್ ಮಂತ್ ಅದು ಫೈನಾನ್ಷಿಯಲ್ ಇಯರ್. ಹಿಸ್ಟಾರಿಕಲಿ ಮಾರ್ಚ್ ತಿಂಗಳು ಒಂಥರ ನೆಗೆಟಿವ್ ಇರುತ್ತೆ ಬೇರೆ ತಿಂಗಳುಗಳೊಡನೆ ಕಂಪೇರ್ ಮಾಡಿದ್ರೆ. ಈಗ ನಾನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ ರಿಟರ್ನ್ಸ್ ಫಾರ್ ನಿಫ್ಟಿ 50 ಇಂಡೆಕ್ಸ್ ಮಂತ್ ಆಫ್ ಮಾರ್ಚ್ ಸಿನ್ಸ್ ದ ಇಯರ್ 2000. ಅಂದ್ರೆ 2000 ಇಸ್ವಿಯಿಂದ ಇವತ್ತಿನವರೆಗೆ ಮಾರ್ಚ್ ತಿಂಗಳಲ್ಲಿ ನಿಫ್ಟಿ ಎಷ್ಟು ಮೇಲೆ ಅಥವಾ ಕೆಳಗೋಗಿತ್ತು ಅದನ್ನು ನೋಡಿಕೊಂಡು ನಮ್ಮದೇ ಆದಂತ ಡಿಸಿಷನ್ ಅನ್ನು ತಗೊಳ್ಬಹುದು. ನಂಬರ್ 1, 2000 ಇಸ್ವಿನಲ್ಲಿ -7.6%, 2 2001 -15%, 3 2002 -1.1%, 2003ರಲ್ಲಿ -8%, 2004 -1.6%, 2005 -3.2%, 2006 +10.7%, 2007 +2%, 2008 -9.4%, 2009 9.3%, 2010 6.6%, 2011 9.4%, 2012 -1.7%, 2013 -0.2%, 2014 +6.8%, 2015 -4.6%, 2016 10.8% ಪ್ಲಸ್, 2017 +3.3%, 2018 -3.6%, 2019 7.7% ಪ್ಲಸ್, 2020 -23.2%, 2021 1.1% ಅಪ್, 2022 4.3% ಅಪ್, 2023 +0.3%. ಮಾರ್ಚ್ ತಿಂಗಳ ನಿಫ್ಟಿಯ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ಕಳೆದ 24 ತಿಂಗಳುಗಳಲ್ಲಿ 12 ತಿಂಗಳು ನಿಫ್ಟಿ ನೆಗೆಟಿವ್ ಆಗಿದೆ ಮತ್ತು 12 ಸತಿ ಪಾಸಿಟಿವ್ ಆಗಿದೆ. ಮತ್ತೆ ಆವರೇಜ್ ರಿಟರ್ನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾರ್ಚ್ ತಿಂಗಳಲ್ಲಿ ಆವರೇಜ್ ಆಗಿ ನಿಫ್ಟಿ 0.3% ಮೇಲಕ್ಕೆ ಹೋಗಿದೆ. ಮಾರ್ಚ್ ತಿಂಗಳಲ್ಲಿ ಮಾರುಕಟ್ಟೆ ಯಾಕೆ ವೀಕ್ ಆಗಿರುತ್ತೆ ಅಂತ ಹೇಳಲಿಕ್ಕೋಸ್ಕರ ಕೆಲವು ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೇದು ಪ್ರಾಫಿಟ್ ಅಂಡ್ ಲಾಸ್ ಬುಕಿಂಗ್. ಮಾರ್ಚು ಲಾಸ್ಟ್ ಮಂತ್ ಆಫ್ ಫೈನಾನ್ಷಿಯಲ್ ಇಯರ್. ಬಹಳಷ್ಟು ಇನ್ವೆಸ್ಟರ್ಸ್ ಅವರ ಬುಕ್ ಪ್ರಾಫಿಟ್ ಲಾಸ್ ಆಫ್ ದ ಇಯರ್ ಅನ್ನ ಇನ್ಕಮ್ ಟ್ಯಾಕ್ಸ್ಗೆ ತೋರಿಸಬೇಕಾಗುತ್ತೆ. ಅದರಿಂದ ಅವರು ಕೆಲವು ಇನ್ವೆಸ್ಟ್ಮೆಂಟ್ಗಳನ್ನು ಲಾಸ್ ಆದರೂ ಕೂಡ ಮಾಡ್ಕೊಳ್ತಾರೆ, ಪ್ರಾಫಿಟ್ ಆದರೂ ಕೂಡ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರ ಟ್ಯಾಕ್ಸ್ ಲಯಬಿಲಿಟಿನ ಕಮ್ಮಿ ಮಾಡ್ಕೋಬೇಕು. ಆದ್ದರಿಂದ ಮಾರುಕಟ್ಟೆ ಮಾರ್ಚ್ ತಿಂಗಳಲ್ಲಿ ಸ್ಲೈಟ್ಲಿ ವೀಕ್ ಆಗಿರುತ್ತೆ ಬಿಕಾಸ್ ಆಫ್ ಮೆನಿ ಇನ್ವೆಸ್ಟರ್ಸ್ ಸೈಮಲ್ಟೇನಿಯಸ್ಲಿ ಸೆಲ್ಲಿಂಗ್. ಈಗ ಮಾರ್ಚ್ ತಿಂಗಳಿನಲ್ಲಿ ನಿಫ್ಟಿ ಯಾಕೆ ವೀಕ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಎರಡನೆಯ ಕಾರಣ ಅಡ್ವಾನ್ಸ್ ಟ್ಯಾಕ್ಸ್. ಮಾರ್ಚ್ 15 ಇಸ್ ದ ಡೆಡ್ ಲೈನ್ ಫಾರ್ ದ ಪೇಮೆಂಟ್ ಆಫ್ 100% ಆಫ್ ದ ಅಡ್ವಾನ್ಸ್ ಟ್ಯಾಕ್ಸ್ ಫಾರ್ ದ ಫೈನಾನ್ಷಿಯಲ್ ಇಯರ್. ಬಹಳ ಜನ ಅಡ್ವಾನ್ಸ್ ಟ್ಯಾಕ್ಸ್ ನ ಅಕ್ಯುರೇಟ್ ಆಗಿ ಕಟ್ಟಿರೋದಿಲ್ಲ. ಎಲ್ಲಾ ಕ್ವಾರ್ಟರ್ನಲ್ಲಿ ಈಗ ಎಲ್ಲವನ್ನು ಸೇರಿಸಿ ಕಟ್ಟಬೇಕಾಗುತ್ತೆ. ಮತ್ತೆ ಬಹಳ ಜನರ ಹತ್ರ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಹಣ ಇಲ್ಲದೆ ಇರುವ ಕಾರಣದಿಂದ ಅವರು ಷೇರುಗಳನ್ನು ಮ್ಯೂಚುವಲ್ ಫಂಡ್ಗಳನ್ನು ಮಾರ್ಕೊಳ್ತಾರೆ. ಈಗ ಮೂರನೆಯ ಕಾರಣ ಲಿಕ್ವಿಡೇಷನ್ ಡ್ಯೂ ಟು ಬ್ಯಾಲೆನ್ಸ್ ಶೀಟ್ ಡಿಸ್ಕ್ಲೋಷರ್. ತುಂಬಾ ಕಂಪನಿಯವರು ಅವರ ಹತ್ರ ಇರುವಂತಹ ಸರ್ಪ್ಲಸ್ ಮನಿಯನ್ನು ಒಂದಷ್ಟು ಮಾರ್ಕೆಟ್ ಲಿಂಕ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹಾಕಿರ್ತಾರೆ. ಸ್ಟಾಕ್ ಮಾರ್ಕೆಟ್ ಇದು, ಮ್ಯೂಚುವಲ್ ಫಂಡ್ ಇತ್ಯಾದಿ ಇತ್ಯಾದಿ. ಮತ್ತೆ ಅದರಿಂದಾಗಿ ಒಂದಷ್ಟು ರಿಸ್ಕಿ ಅಸೆಟ್ ಇರುತ್ತೆ. 31 ಮಾರ್ಚ್ ಆ ರಿಸ್ಕಿ ಅಸೆಟ್ಗಳನ್ನ ಅವ್ರ ಇನ್ಕಮ್ ಟ್ಯಾಕ್ಸ್ಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅವರು ಏನಿದ್ದರೂ ಕೂಡ ನಮ್ಮ ಹಣ ನಮ್ಮ ಬ್ಯಾಂಕ್ ನಲ್ಲಿದೆ ಅಂತ ತೋರಿಸ್ಬೇಕಾಗುತ್ತೆ. ಮತ್ತೆ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಅವರು ಇನ್ಕಮ್ ಟ್ಯಾಕ್ಸ್ಗೆ ಕೊಡ್ಲಿಕ್ಕೆ ಬಯಸುವುದಿಲ್ಲ. ಅದರಿಂದಾಗಿ ಬ್ಯಾಲೆನ್ಸ್ ಶೀಟ್ ಕಂಪನಿಯಲ್ಲಿ ಬರೀಬೇಕಾದ್ರೆ ಅವರು ಎಲ್ಲ ಅಸೆಟ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ, ಇಂಥ ರಿಸ್ಕ್ ಅಸೆಟ್. ಅದರಿಂದಾಗಿ ಸ್ಟಾಕ್ಸ್ ಮತ್ತು ಮ್ಯೂಚುವಲ್ ಫಂಡ್ಗಳನ್ನು ದೊಡ್ಡ ಮಟ್ಟಿನಲ್ಲಿ ಮಾರ್ಕೊಳ್ತಾರೆ. ಈ ವರ್ಷ ಮಾರ್ಚ್ 2024ರಲ್ಲಿ ಕಾದು ನೋಡಬೇಕು ಹೇಗೆ ನಿಫ್ಟಿ ಬಿಹೇವ್ ಮಾಡುತ್ತೆ ಅಂತ. ಸದ್ಯದ ಮಟ್ಟಿಗೆ ಲೆಕ್ಕ ಹಾಕುವುದಾದ್ರೆ ನಿಫ್ಟಿ ಹ್ಯಾಸ್ ಗಾನ್ ಅಪ್ ಬೈ 2.3% ಇನ್ ದಿಸ್ ಪರ್ಟಿಕ್ಯುಲರ್ ಮಾರ್ಚ್. ಆದರೆ ಇನ್ನು 3 ವಾರ ಬಾಕಿ ಇದೆ. ಏನ್ ಬೇಕಾದ್ರೂ ಆಗ್ಬೋದು, ಕಾದು ನೋಡೋಣ. ಈಗ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ನಿಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಫ್ಟಿ ಮಾರ್ಚ್ 2024ರಲ್ಲಿ ಯಾವ ತರ ಬಿಹೇವ್ ಮಾಡಬಹುದು?
3 ಚಾಯ್ಸ್ ಇದೆ, ಪಾಸಿಟಿವ್ ರಿಟರ್ನ್ಸ್, ನೆಗೆಟಿವ್ ರಿಟರ್ನ್ಸ್, ಫ್ಲಾಟ್. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.